ಡ್ರೋನ್ ಪ್ರತಾಪ್ ಮೇಕಪ್ ನೋಡಿ ಶಾಕ್ ಆದ ತುಕಾಲಿ ಸಂತು. ಬಿಗ್ ಬಾಸ್ ಮುಗಿದ ತಕ್ಷಣ ಇದೀಗ ಗಿಚ್ಚಿಗಿಲಿಗಿಲಿ ಸ್ಟಾರ್ಟ್ ಆಗಿದೆ. ಇದೀಗ ದಿಢೀರ್ ಎಂಟ್ರಿ ಕೊಟ್ಟ ಪ್ರತಾಪ್ ನೋಡಿ ತುಕಾಲಿ ಅವರೇ ಶಾಕ್ ಆಗಿದ್ದಾರೆ. ಬನ್ನಿ ಈ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನ ನೋಡ್ಕೊಂಡ್ ಬರೋಣ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಬಿಗ್ ಬಾಸ್ ಸೀಸನ್ ಕನ್ನಡ 10ರ ಆಟಕ್ಕೆ ತೆರೆ ಬಿದ್ದಿದೆ. ಬಿಗ್ ಬಾಸ್ ಶೋ ವಿನ್ನರ್ ಆಗಿ ಕಾರ್ತಿಕ್ ಮಹೇಶ್ ಹೊರಹೊಮ್ಮಿದ್ದಾರೆ. ಮೊದಲ ರನ್ನರ್ ಅಪ್ ಆಗಿ ಡ್ರೋನ್ ಪ್ರತಾಪ್ ಸ್ಥಾನ ಪಡೆದಿದ್ದಾರೆ. ಇಂಥದ್ರಲ್ಲಿ ಇದೀಗ ಮತ್ತೊಮ್ಮೆ ಡ್ರೋನ್ ಪ್ರತಾಪ್ ಹಾಗೆ ಪ್ರತಾಪ್ ಅವರ ಎಂಟ್ರಿ ಗಿಚ್ಚಿಗಿಲಿಯಲ್ಲಿ ಮತ್ತೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಈ ಬೆನ್ನಲ್ಲೇ ಗಿಚ್ಚಿಗಿಲಿಗಿಲಿ 3ನೇ ಸೀಸನ್ 3ರಲ್ಲಿ ಸ್ಪರ್ಧೆಯಾಗಿ ಎಂಟ್ರಿ ಕೊಟ್ಟಿರೋ ಪ್ರತಾಪ್ ಲುಕ್ ನೋಡಿ ತುಕಾಲಿ ಬೆಚ್ಚಿ ಬಿದ್ದಿದ್ದಾರೆ. ದೊಡ್ಡಮನೆ ಆಟ ಮುಗಿಯುತ್ತಿದ್ದಂತೆ ಇಶಾನಿ, ತುಕಾಲಿ, ಸಂತು, ಡ್ರೋನ್ ಪ್ರತಾಪ್ ಅವರು ಗಿಚ್ಚಿ ಗಿಲಿಗಿಲಿ ಸೀಸನ್ 3 ಕಾರ್ಯಕ್ರಮಕ್ಕೆ ನಗಿಸಲು ಮತ್ತೆ ಎಂಟ್ರಿ ಕೊಡ್ತಾ ಇದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಡ್ಯಾನ್ಸ್, ಪಂಚಿಂಗ್, ಡೈಲಾಗ್ ಹೊಡೆಯುವ ಮೂಲಕ ಪ್ರತಾಪ್ ಗುರುತಿಸಿಕೊಂಡಿದ್ರು. ಸಿಂಪಲ್ ಆಗಿ ಇರುತ್ತಿದ್ದ ಪ್ರತಾಪ್ ಏಕಾಏಕಿ ಮೇಕಪ್ ಮಾಡಿಕೊಂಡು ಕುಣಿದು ಕುಪ್ಪಳಿಸಿದ್ದು ನೋಡಿ ತುಕಾಲಿ ಸಂತು ಕಂಗಾಲಾಗಿದ್ದಾರೆ. ಇದೇನಿದು, ಈಗ ಬಂದಿರೋದು ಪ್ರತಾಪ್ ಅವರೇನಾ ಎಂದು ದಂಗಾಗಿ ನೋಡ್ತಾ ಇದ್ದಾರೆ. ಹೌದು, ಈ ಕಾರ್ಯಕ್ರಮದಲ್ಲಿ ಶ್ರುತಿ, ಸಾಧು, ಕುಕ್ಕಿಲ, ಕೋಮಲ್ ಜಡ್ಜ್ಗಳಾಗಿ ಇದೇ ಶೋನಲ್ಲಿ ಮತ್ತೊಮ್ಮೆ ಎಂಟ್ರಿ ಕೊಟ್ಟಿದ್ದು ಶೋನ ನಿರೂಪಕರಾಗಿ ನಿರಂಜನ್ ದೇಶಪಾಂಡೆ ಅವರು ಆಯ್ಕೆಯಾಗಿದ್ದಾರೆ. ಬಿಗ್ ಬಾಸ್ಗೆ ಬರುವ ಮುನ್ನ ಪ್ರತಾಪ್ ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆಗೆ ಒಳಗಾಗಿದ್ರು. ಟೋಲ್ಗಳಿಂದ ಸಖತ್ತಾಗಿ ಪ್ರತಾಪ್ ವೈರಲ್ ಆಗಿದ್ರು. ಆದರೆ ಈಗ ದೊಡ್ಡಮನೆಯಲ್ಲಿ ಪ್ರತಾಪ್ ಆಟ ವ್ಯಕ್ತಿತ್ವ ಹರಿತ ಮೇಲೆ ಅವರಿಗೆ ಅಪಾರ ಅಭಿಮಾನಿಗಳ ಬಳಗ ಹೊಂದಿದ್ದಾರೆ. ಹಾಗಾಗಿ ಈಗ ನಟನೆಯ ಮೂಲಕ ಹೊಸ ಇನ್ನಿಂಗ್ಸ್ ಅನ್ನ ಶುರು ಮಾಡಿದ್ದಾರೆ. ಬಿಗ್ ಬಾಸ್ ನಲ್ಲಿ ಇದೀಗ ಮೊದಲನೇ ಒಂದು ಡ್ಯಾನ್ಸ್ ಮೂಲಕ ಎಂಟ್ರಿ ಕೊಟ್ಟಿದ್ದ ಪ್ರತಾಪ್ ಹಾಗೆ ತುಕಾಲಿ ಸಂತೋಷ್ ಅವರು ಪ್ರತಾಪ್ ನೋಡಿ ಶಾಕ್ ಆಗಿದ್ದು. ನಿಮ್ಗೆ ಏನನ್ಸುತ್ತೆ? ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಗಿಚ್ಚಿಗಿಲಿಗಿಲಿಗೆ ಪ್ರತಾಪ್ ಆಯ್ಕೆ ಆಗಿದ್ದು ಸರಿನಾ? ನಿಮ್ಮನ್ನ ನಗಿಸ್ತಾರಾ ಎಂಬುದರ ಕುತೂಹಲ ನಿಮಗೂ ಕೂಡ ಇದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.